ಸರ್ ನಮಸ್ತೆ. ನಮಸ್ತೆ ಮೇಡಮ್. ಇಲ್ಲಿಗೆ ಬರೋದಕ್ಕೆ ಏನ್ ಕಾರಣ? ನನ್ನ ಧರ್ಮಪತ್ನಿ ಒಂದು ತಿಂಗಳಿಂದ ತೀರೋಗ್ತಾರೆ. 1 ಮಂತ್ ಆಯ್ತಾ? ಆಯ್ತು ತೀರೋಗಿ. ಸೊ ICU ನಲ್ಲಿ ನಾನು ತುಂಬಾ ಪ್ರಯತ್ನ ಪಟ್ಟೆ ಅವ್ರ ಜೊತೆ ಮಾತಾಡ್ಬೇಕು ಅಂತ. ಮತ್ತೆ ಅವರು ಪ್ರಯತ್ನ ಸಮಥಿಂಗ್ ಏನೋ ಹೇಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು. ನಾವು ಏನಾದ್ರು ಹೇಳಿದ್ರೆ ಅಳ್ತಾ ಇದ್ರು, ಒಂದೇ ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಸುರಿತಾ ಇತ್ತು. ತುಂಬಾ ನನಗೆ ಅದು ಬೇಜಾರಾಗ್ತಾ ಇತ್ತು, ಅಷ್ಟು ನೋವು ನನಗೆ. ನಮ್ದು 8 ವರ್ಷ ಲವ್, 8-9 ವರ್ಷ ಲವ್ ಮಾಡಿದ್ವಿ. ಮದುವೆ ಆಗಿ 1 ವರ್ಷನೇ ಆಗಿತ್ತು. ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಒಪ್ಪಿಗೆ ಇದ್ದಿಲ್ಲ. ಸೊ ಆದ್ರೂ ಎಲ್ಲ ಎದುರಿಸಿ ಮದುವೆ ಆಗಿದ್ವಿ. ಒಂದೇ ವರ್ಷದಲ್ಲಿ ಹೆಂಡತಿ ತೀರೋಗಿರೋ ಒಂದು ನೋವು ನನಗೆ. 1 ಇಯರ್ ಅಷ್ಟೇ ಆಗಿದ್ದು ಮದ್ವೆ ಆಗಿ. ಸೊ ನಾನು ಮತ್ತೆ ಅವಳ ಜೊತೆ ಮಾತಾಡ್ಬೇಕು ಆ ಕೊನೆ ಮೂಮೆಂಟ್ ಏನು ಮಾತಾಡಕ್ ಆಗ್ಲಿಲ್ಲ. ಮತ್ತೆ ಹೆಂಗ್ ಅವಳನ್ನ ಕನೆಕ್ಟ್ ಆಗೋದು ಅಂತ ಸರ್ಚ್ ಮಾಡ್ಬೇಕಾದ್ರೆ ಇನ್ಸ್ಟಾದಲ್ಲಿ ಒಂದು ರೀಲ್ಸ್ ನಾದ್ನಿ ಸೆಂಡ್ ಮಾಡಿದ್ಲು, ಈ ತರ ಇದೆ ನೋಡಿ ಮಾವ ಅಂತ. ಮತ್ತೆ ನಾನು ಇದನ್ನ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಬಂದಿದ್ದೀನಿ. ಓಕೆ, ಸರಿ. ಸೊ ಏನು ನೀವು ತಿಳ್ಕೊಬೇಕಾಗಿರೋದು? ಯಾಕೆ ಏನಾಯ್ತು, ಯಾಕೆ ಹಿಂಗಾಯ್ತು? ಕೊನೆ ಗಳಿಗೆಯಲ್ಲಿ ಯಾರ ಜೊತೆನೂ ಮಾತಾಡ್ಲಿಲ್ಲ ಅವರು. ಸೊ ನಾನು ಹಾಸ್ಪಿಟಲ್ ಬಂದೆ ಬೆಂಗಳೂರಿಗೆ. ಫ್ಯಾಮಿಲಿ, ನಾನು ಯಾರ ಜೊತೆಲೂ ಏನು ಮಾತಾಡಕ್ ಆಗ್ಲಿಲ್ಲ ಅವರು. ಸೊ ಯಾಕೆ ಹಂಗಾಯ್ತು ಅಂತ ತಿಳ್ಕೊಳಕ್ ಏನಾದ್ರು ಮಾತಾಡ್ಬೇಕು, ರಿಪ್ಲೈ ಮಾಡಕ್ ಟ್ರೈ ಮಾಡ್ತಾ ಇದ್ಲು. ತುಂಬಾ ಗೊತ್ತಾಗ್ತಾ ಇತ್ತು. ಏನಾಗಿತ್ತು ತೀರ್ಕೊಳ್ಳೋ ಸಮಯದಲ್ಲಿ? ಕಿಡ್ನಿ ಇನ್ಫೆಕ್ಷನ್ ಆಗಿತ್ತು ಅವ್ರಿಗೆ. ಕಿಡ್ನಿ ಸ್ಟೋನ್ ಇತ್ತು, ಇನ್ಫೆಕ್ಷನ್ ಆಗಿರೋ ಡಾಕ್ಟರ್ ಹೇಳಿಲ್ಲ. ಅದೇನಾಗಿತ್ತು, ಇನ್ಫೆಕ್ಷನ್ ಆಗೋಗಿ ಫುಲ್ ಲಂಗ್ಸ್ ಎಲ್ಲ ಇನ್ಫೆಕ್ಷನ್, ಬ್ಲಡ್ ಎಲ್ಲ ಫುಲ್ ಇನ್ಫೆಕ್ಷನ್ ಆಗೋಗಿ ನಮ್ಗೆ ಇನ್ಫೆಕ್ಷನ್ ಅಂತ ನಾನು ಹೇಳಲೇ ಇಲ್ಲ. ಸೊ ಕಿಡ್ನಿ ಸ್ಟೋನ್ ಅಂತ ನನಗೆ ಸತ್ಯ ಅಂತ ಬಚ್ಚಿಟ್ಬಿಟ್ಲು. ಓಕೆ, ನಿಮ್ಮ ಹತ್ರ ಹೇಳ್ಕೊಂಡಿರ್ಲಿಲ್ಲ. 3 months ಇಂದ ಅವಳಿಗೆ ಇನ್ಫೆಕ್ಷನ್ ಇದೆ. ಸೊ 3 months ಆದ್ಮೇಲೆ ಅದೇನಾಗಿದೆ, ಫುಲ್ ಬಾಡಿ ಸ್ಪ್ರೆಡ್ ಆಗ್ತಿದೆ. ಅವಾಗ್ಲೇ ನಮ್ಗೆ ಗೊತ್ತಾಗಿದ್ದು ಇದು ಇನ್ಫೆಕ್ಷನ್. ಸೊ ಮಲ್ಟಿಪಲ್ ಆರ್ಗನ್ಸ್ ಎಲ್ಲ ಸ್ಪ್ರೆಡ್ ಆಗಿತ್ತು, ಬ್ಲಡ್ ಹೋಗ್ಬಿಟ್ಟಿತ್ತು ಅನ್ನಷ್ಟೊಳಗೆ. ಏನಕ್ಕೆ ಡಾಕ್ಟರ್ ಕೊಟ್ಟಿದ್ ರೀಸನ್ ಏನು? ಯಾತಕ್ಕಾಗಿ? ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ, ನಾವು ಡಾಕ್ಟರ್ ಹೋದಾಗ ಇವ್ರು ಡಾಕ್ಟರ್ ಕ್ಲೋಸ್ ಇದ್ರು. ಡಾಕ್ಟರ್ ಹೇಳಿದಾರೆ ನಮ್ಮ ಫ್ಯಾಮಿಲಿ ಇನ್ಫಾರ್ಮ್ ಮಾಡಬೇಡಿ ಇದನ್ನ. ನೆಗ್ಲಿಜೆನ್ಸಿ, ಸ್ಮಾಲ್ ನೆಗ್ಲಿಜೆನ್ಸಿ ಆಫ್ ಡಾಕ್ಟರ್ ಅಂಡ್ ಹರ್. ಸೊ ಇದು ಕಾರಣ. ಅವ್ರು ಹೇಳಿದಾರೆ ಅಂತ ಗೊತ್ತಿಲ್ಲ, ಡಾಕ್ಟರ್ ನಮ್ಮ ಅಕ್ಕನಿಗೆ ಹೇಳೋರು ಅಂತ ಗೊತ್ತಿಲ್ಲ. ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಅದು ಆಗಿದ್ದು. ಅವ್ರು ಹೇಳಿದ್ರು ಇಲ್ಲ ಗೊತ್ತಿಲ್ಲ, ಅವ್ಳು ನಮ್ಮ ಅಕ್ಕನ್ ಗೊತ್ತಿರ್ಬೇಕಷ್ಟೇ, ಅವಳು ಹೇಳಿಲ್ಲ. ಬಟ್ ನಮ್ಮ ಹತ್ರ ಎಲ್ಲ ಹೇಳ್ಕೊತಾ ಇದ್ರು, ನಮ್ಮ ಅವನ ಹತ್ರ ಹೇಳಿಲ್ಲ ಅಂದ್ರೆ ನನ್ನ ಹತ್ರ ಯಾಕೆ ಈ ತರ ಎಲ್ಲ ಸತ್ಯ ಮುಚ್ಚಿಟ್ಟಿದ್ದು ಅಂತೆಲ್ಲ ನೀವು ತಿಳ್ಕೊಬೇಕಾಗಿದೆ ಆ ವಿಚಾರಗಳನ್ನ. ಯಾಕಾಯ್ತು ಈ ತರ? ಅಫ್ಕೋರ್ಸ್ ನನ್ಗೊಂಚೂರು ಡೆಡ್ ಸಿತ್ತು ಇವಾಗ. ಸೊ ಸಾಲದಲ್ಲಿದ್ದೀನಿ. ಸೊ ನನ್ ಗಂಡನ್ಗೆ ಏನಾದ್ರು ತೊಂದರೆ ಆಗ್ಬಾರ್ದು ಅಂತ ಏನಾದ್ರು ಮುಚ್ಚಿಟ್ರ, ಅದೇ ಒಂದು ದೊಡ್ಡ ಇದು ನನಗೆ. ನೋಡಿ, ಈ ರೀತಿಯಾಗಿ ಸೋಲ್ ಕಮ್ಯುನಿಕೇಶನ್ ಮಾಡ್ಬೇಕು ಅಥವಾ ಯಾವ್ದಾದ್ರು ಒಂದು ಆತ್ಮವನ್ನ ಕರೆಸಿ ಮಾತಾಡ್ಬೇಕು ಅಂತಿದ್ರೆ ಈ ತರ ವ್ಯಾಲಿಡ್ ರೀಸನ್ ಇರಬೇಕು. ಮತ್ತೆ ನಮಗೆ ಈ ರೀತಿಯಾಗಿ ರಿಕ್ವೆಸ್ಟ್ ಲೆಟರ್ ಕೊಡ್ಬೇಕು ನಮ್ಮ ಹೀಲಿಂಗ್ ಸೆಂಟರ್ಗೆ. ಹಾಗಿದ್ರೆ ಮಾತ್ರ, ಈಗ ನೀವ್ ಒಂದಷ್ಟು ಜನ ಹೇಳ್ತೀರಿ ಅವ್ರನ್ನ ಕರ್ಸಿ ಇವ್ರನ್ನ ಕರ್ಸಿ ಯಾಕಾಯ್ತು ಅಂತ ಕೇಳಿ, ಪೊಲೀಸ್ ಅವ್ರಿಗೆ ಹೆಲ್ಪ್ ಮಾಡಿ, ಸಮಾಜಕ್ಕೆ ಹೆಲ್ಪ್ ಮಾಡಿ ಅಂತ ಹೆಲ್ಪ್ ಮಾಡೋದ್ರ ಜೊತೆಗೆ ನಮ್ದು ಒಂದಷ್ಟು ರೂಲ್ಸ್ ಇರುತ್ತೆ, ನಮ್ದೊಂದಷ್ಟು ಎಥಿಕ್ಸ್ ಇಟ್ಕೊಂಡಿದೀವಿ. ಅದೇ ತರ ಏನ್ ಸಮಸ್ಯೆ ಇದೆಯೋ ಅದನ್ನ ನಮಗೆ ಇದು ವ್ಯಾಲಿಡ್ ರೀಸನ್ ಅಂತ ಅನ್ನಿಸ್ಬೇಕು. ನಾವ್ ಯಾವ್ದಾದ್ರು ಒಂದು ಆತ್ಮವನ್ನು ಕರೆಸ್ಬೇಕಂತಂದ್ರು ಯಾಕೆ ಅಂತಂದ್ರೆ, ಆಮೇಲೆ ನಾವ್ ಯಾರು ನಮ್ಮ ಮೇಲೆ ಇನ್ಯಾರೋ ಮೇಲೆ ಅಲ್ಲ, ಅವರ ಫ್ಯಾಮಿಲಿ ಮೆಂಬರ್ಸ್, ಅವರ ಪ್ರೀತಿ ಪಾತ್ರರು ಅವರೇ, ಅವ್ರ ಫ್ಯಾಮಿಲಿಯಿಂದ ಬಂದಿರ್ಬೇಕು, ಅವರಿಂದ ರಿಕ್ವೆಸ್ಟ್ ಲೆಟರ್ ಇರಬೇಕು. ಅದ್ ಯಾರೇ ಆದ್ರೂ ಅವರ ಫ್ಯಾಮಿಲಿದೇ ಆಗಿರ್ಬೇಕು. ಸೊ ಹಾಗಿದ್ದಾಗ ಮಾತ್ರ ಸುಮ್ನೆ ಏನೋ ಕ್ಯೂರಿಯಸ್ಗೆ ಆತರ ಎಲ್ಲ ಯಾರನ್ನು ಕರೆಸೋ ಪ್ರಯತ್ನಗಳನ್ನ ಮಾಡಬೇಡಿ. ಬೇರೆಯವರಾದ್ರೂ ಅಷ್ಟೇ, ಬೇರೆ ಹೀಲರ್ಸ್ ಆದ್ರೂ ಅಷ್ಟೇ. ಸೊ ಸಮ್ ಎಥಿಕ್ಸ್ ಇಟ್ಕೊಂಡು ಮಾಡ್ಬೇಕು ಇಂತ ವಿಚಾರಗಳನ್ನ ಅಂತ. ಇಲ್ಲಿ ಯಾವಾಗ್ಲೂ ಫೀಸು ಇನ್ನೊಂದು ಮತ್ತೊಂದು ಮ್ಯಾಟರ್ ಆಗೋದಿಲ್ಲ. ಮೊದ್ಲು ನಾವು ಕರ್ಮವನ್ನ ನಂಬ್ತೀವಿ. ಯಾರದೇ ಲೈಫ್ಗೂ ವಿತೌಟ್ ಪರ್ಮಿಷನ್ ಹೋಗಬಾರ್ದು, ಟ್ರಾವೆಲ್ ಮಾಡಬಾರ್ದು, ಬೇರೆಯವರನ್ನು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು ನಾವು ಒಂದಷ್ಟೇ ಎಥಿಕ್ಸ್ ಇಟ್ಕೊಂಡಿದೀವಿ. ಅದರಂತೆನೆ ನಾವು ಮುಂದುವರಿಯೋದು. ಇವರು ರಿಕ್ವೆಸ್ಟ್ ಲೆಟರ್ ಕೊಟ್ಟು ಇವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಅವ್ರ ಮುಂದೆ ನಾವು ಅದು ಅವರ ಮೇಲೆನೆ ಅವರು ಇಷ್ಟಪಟ್ಟು ಬರೋದಾಯ್ತು ಅಂದ್ರೆ ಅವ್ರ ಮೇಲೆ ಮಾತ್ರವೇ ಇದನ್ನ ಮಾಡೋದು, ಪ್ರಯೋಗ ಮಾಡೋದು. ಬೇರೆ ಯಾರ ಮೇಲೂ ನಾವು ಮಾಡೋದಿಲ್ಲ. ಆಮೇಲೆ ನಾವ್ ಇದನ್ನ ಯಾರಿಗೂ ಪ್ರೂಫ್ ಮಾಡೋ ಅಂತ ಅವಶ್ಯಕತೆ ಇಲ್ಲ. ಯಾರಿಗ್ ಬೇಕಾಗಿದೆಯೋ, ಯಾರಿಗ್ ಸಮಸ್ಯೆ ಇದೆಯೋ, ಏನ್ ಈ ತರ ನಾವು ಕೆಲವರು ಡೆತ್ ಆಗಿರತ್ತೆ, ಕೆಲವು ಪ್ರಾಪರ್ಟಿ ಪೇಪರ್ಸ್ ಎಲ್ಲೋ ಇಟ್ಬಿಟ್ಟಿರ್ತಾರೆ, ಆ ತರದ ರೀಸನ್ಸ್ ಆಗಿರ್ಬೋದು, ಅಥವಾ ಏನೋ ಕೊನೆ ಕ್ಷಣದಲ್ಲಿ ಹೇಳಕ್ ಆಗದೆ ಇರುವಂತದ್ದು, ಬೇರೆ ಬೇರೆ ಜಾಗದಲ್ಲಿ ಇರುವಂತದ್ದು, ಕೆಲವು ಸರಿ ಮರ್ಡರ್ ಆಗಿರತ್ತೆ. ಯಾಕಾಯ್ತು ಅಥವಾ ಮರ್ಡರೇ ಆಯ್ತಾ ಆ ತರ ಡೌಟ್ ಇರುತ್ತೆ. ಈಗ ತುಂಬಾ ಜನ ಒಂದಷ್ಟು ವಿಡಿಯೋಸ್ಗಳು ನಾವು ನಿಮಗೆ ಹಾಕಿರ್ಲಿಕ್ಕಿಲ್ಲ, ಯಾಕೆ ಅಂದ್ರೆ ಅವ್ರು ತುಂಬಾ ಪರ್ಸನಲ್ ವಿಚಾರಗಳು ಇರುತ್ತೆ, ಅದನ್ನ ಹೇಳಲೇಬಾರ್ದು ಅನ್ನೋಂಥದನ್ನ ಮಾತ್ರ ಹೈಡ್ ಮಾಡಿರ್ತೀವಿ. ಒಂದಷ್ಟೊಂದು ಇದಾವೆ ನಮ್ಮ ಹತ್ರ ಈ ಹಿಂದೆ ನಡೆದಿರುವಂತ ಸೋಲ್ ಕಮ್ಯುನಿಕೇಶನ್. ಕೆಲವೊಂದ್ ಮಾತ್ರ ಸುಮಾರು 20-30% ವಿಡಿಯೋಸ್ ಮಾತ್ರ ನೀವು ನೋಡಿರ್ತೀರಿ.
ಏನಂದ್ರೆ ಈ ತರದೆಲ್ಲ ಹಿಂದೆ ಈ ತರದ್ ಏನೋ ಕಾರಣಗಳಿರುತ್ತೆ. ಹಾಗಾಗಿ ನಾವು ಕೆಲವೊಂದನ್ನ ಮುಚ್ಚಿಡ್ತೀವಿ, ಬೇಡ ಪ್ರಪಂಚಕ್ಕೆ ಗೊತ್ತಾಗದ್ ಬೇಡ ಪಬ್ಲಿಕ್ ಗೆ ಅಂತ. ಒಂದಷ್ಟು ಈಗ ನೋಡಿ ಅವ್ರನ್ನ ಕೇಳಿ ಅವರ ಪರ್ಮಿಷನ್ ಇದ್ದು ಅಂತದನ್ನ ಮಾತ್ರವೇ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದೀವಿ. ಯಾಕೆಂದ್ರೆ ಇವ್ರು ಯಾವ್ದೋ ಒಂದು ವಿಡಿಯೋ ನೋಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಇದೇ ತರ ಇವರಿಂದ ಇನ್ಯಾರಿಗೋ ಓಕೆ ಈ ತರದ್ ನಮ್ಗೆ ಯಾವ್ದೋ ಒಂದ್ ಸಮಸ್ಯೆ ಇದೆ ಅಂತ ಜೀವನ ಪರ್ಯಂತ ಬದುಕಿರೋವರೆಗೂ ನೋವುಗಳನ್ನ ಸಮಸ್ಯೆನ ಇಟ್ಕೊಂಡ್ ಬದುಕೋ ಬದಲು ಈ ತರದ್ ಒಂದ್ ಪರಿಹಾರ ಇದೆಯಲ್ಲ ಅಂತ ತಿಳ್ಕೊಳ್ಳಿ ಅಂತ. ಆಮೇಲೆ ನಮ್ಮ ಹತ್ರನೇ ಬರ್ಬೇಕು ಅಂತ ಏನಿಲ್ಲ, ಎಲ್ಲಿ ಆದ್ರೂ ಸರಿ ನಿಮ್ಮ ಸಮಸ್ಯೆನ ನಮ್ಮಂತ ಹೀಲರ್ಸ್ ಗಳ ಹತ್ರನಾದ್ರೂ ಕ್ಲಿಯರ್ ಮಾಡ್ಕೊಳ್ಬಹುದು, ತಿಳ್ಕೊಬಹುದು. ಅಥವಾ ಅದಕ್ಕೆ ಸಮಸ್ಯೆ ಏನು ಅಂತ ಬದುಕಿದ್ದು ಸಾಯೋವರೆಗೂ ಅಯ್ಯೋ ಕೆಲವ್ರು ಹೇಳ್ತಾರೆ ನಮ್ ಫ್ಯೂಚರ್ ಯಾಕೆ ತಿಳ್ಕೊಬೇಕು, ಏನೂ ತಿಳ್ಕೊಳ್ದೆ ಹೀಗೆ ಆಗ್ಬಿಡ್ಲಿ, ಅಯ್ಯೋ ಹಂಗೆ ಹೋಗ್ಬಿಡ್ಲಿ, ಅದನ್ನ ತಿಳ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ತಿಳ್ಕೊಂಡು ಕೆಲವೊಂದು ಎಡಿಟಬಲ್ ಇದೆ. ನಮ್ಮ ವಿದ್ಯೆನಲ್ಲಿ ಎಡಿಟ್ ಮಾಡಬಹುದು. ಏನು ಎಡಿಟ್ ಮಾಡಬಹುದು ಅಥವಾ ಅವ್ರ ಸಮಸ್ಯೆ ಏನು ಅಂತ ಹೇಳಿದ್ರೆ ಇನ್ನೊಂದಷ್ಟು ಜನ ಫೀಸ್ ಹೇಳಿ ಮೇಡಮ್ ಅಂತ ಸುಮ್ಮನೆ ಆಗ್ತಿರ್ತೀರಿ. ನಾವು ಪ್ರತಿ ವಿಡಿಯೋದಲ್ಲೂ ಸುಮಾರು ಸರಿ ಹೇಳಿದೀವಿ ಆಲ್ರೆಡಿ. ನಿಮ್ ಸಮಸ್ಯೆ ಏನು ಅಂತ ಗೊತ್ತಿಲ್ಲದೆ ನಾವ್ ಇದ್ರ ಬಗ್ಗೆ ಮಾತಾಡೋದಕ್ಕಾಗಲ್ಲ. ನಿಮ್ ಸಮಸ್ಯೆ ಏನು ಅಂತ ಗೊತ್ತಾಗ್ಬೇಕು ನಮ್ಗೆ. ಸೊ ಅದ್ರ ಮುಖಾಂತರನೇ ನಾವು ವಿಚಾರಗಳನ್ನ ತಗೊಂಡ್ ಹೋಗ್ತಾ ಇರ್ತೀವಿ. ಇನ್ನೊಂದಷ್ಟು ಜನ ಕೇಳ್ತೀರಿ ಮೇಡಮ್ ಪೂರ್ತಿ ಎಪಿಸೋಡ್ ಹಾಕಿ ಪೂರ್ತಿ ನೋಡ್ಬೇಕು ಅಂತ. ಕೆಲವು ನೀವುಗಳು ನೋಡೋ ಅಂತವನ್ನ ಹಾಕಿರ್ತೀವಿ, ಅವ್ರ ಪರ್ಸನಲ್ ತುಂಬಾ ಕೆಲವೊಂದು ಗೌಪ್ಯವಾಗಿ ಇಡ್ಬೇಕಾಗತ್ತೆ ನಾವು. ಅದನ್ನ ಹಾಕೋದಿಲ್ಲ, ಯಾಕಂದ್ರೆ ಅವ್ರು ಹೇಳಿರ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಈ ವಿಚಾರಗಳನ್ನ ತೋರ್ಸೋದು ಬೇಡ ಅಂತ. ಅವ್ರು ಏನೋ ಒಂದ್ ನೋವಲ್ಲಿ ಇರ್ತಾರೆ ಅಂತ ಅನ್ನೋವಾಗ ಅದನ್ನ ತುಂಬಾ ಕೆದಕೋದು ಬೇಡ. ಆ ನೋವನ್ನ ರೆಸ್ಪೆಕ್ಟ್ ಮಾಡಿ, ಯಾಕೆಂದ್ರೆ ಅದೇ ನೋವು ಅದೇ ಜಾಗದಲ್ಲಿ ನಾವ್ ಇದೀವಿ ಅಂತ ಅಂದಾಗ ಎಷ್ಟು ನೋವಾಗತ್ತೆ ಅನ್ನೋದು ಕೂಡ ನಿಮ್ಮ ಗಮನದಲ್ಲಿ ಇರ್ಲಿ. ಸುಮ್ನೆ ಬೇರೆಯವ್ರ ಲೈಫ್ ಕ್ಯೂರಿಯಸ್ ಬೇರೆ, ಕ್ಯೂರಿಯಸ್ ತಿಳ್ಕೊಳ್ಳೋರ್ಗೆ ನಾವು ಆಕ್ಚುಲಿ ನಾವು ಸೆಷನ್ಸ್ ತಗೊಳ್ತಿಲ್ಲ. ಯಾರ್ ನೋವಲ್ಲಿದಾರೋ ನಿಜವಾಗ್ಲೂ ಯಾರ್ ಸಮಸ್ಯೆಲಿದಾರೋ ಅವ್ರನ್ನ ಮಾತ್ರ ನಮ್ಮ ಹೀಲಿಂಗ್ ಸೆಂಟರ್ಗೆ ಅದಕ್ಕೆ ಮೊದ್ಲು ಕೇಳ್ತೀವಿ ಏನ್ ಸಮಸ್ಯೆ ಯಾತಕ್ಕೆ ಅಂತ. ಮೊದ್ಲು ಯಾರಿಗ ಅವಶ್ಯಕತೆ ಇದೆಯೋ ಅವ್ರನ್ನ ಕರೆದು ಮಾಡ್ಕೊಡ್ತಾ ಇದೀವಿ. ಈಗ ತಕ್ಷಣಕ್ಕೆ ಸುಮಾರು ಸೆಪ್ಟೆಂಬರ್ ವರೆಗೂ ಡೇಟ್ಸ್ ಬುಕ್ ಆಗಿದೆ ಆಲ್ರೆಡಿ. ನಾನು ಸುಮಾರು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದೀನಿ. ಅದ್ರ ಮಧ್ಯದಲ್ಲಿ ಸಡನ್ ಆಗಿ ಬರೋರಿಗೆ ಎಮರ್ಜೆನ್ಸಿ ಇರೋಂತವ್ರನ್ನ ಕರ್ಸ್ಕೊಳ್ತಾ ಇದೀವಿ. ಈಗ ನೋಡಿ ಒಂದು ಮಗು ಎಕ್ಸಾಂಪಲ್ ಹೇಳ್ತೀನಿ. ಈಗ 3 months ನಮ್ಗೆ ಡೇಟ್ಸ್ ಬುಕ್ ಆಗಿದ್ರು ಒಂದು ಮಗು ಕಡೆಯಿಂದ ಕಾಲ್ ಬರುತ್ತೆ. 9th standard 10th standard ಇರ್ಬೇಕು. ಆ ಮಗು ಮಲ್ಗಿರೋ ಜಾಗದಲ್ಲೇ ಮಲ್ಗಿರುತ್ತೆ, ಅದು ಎಲ್ಲೂ ಹೋಗುದಿಲ್ಲ. ಬಟ್ ಸ್ಕಿನ್ ಅಲ್ಲಿ ರೋಡಲ್ಲಿ ಹೋಗುವಾಗ ಎಲ್ಲೋ ಬಿದ್ದು ತರ್ಚಿರುತ್ತೆ ಗೊತ್ತಾ, ಹಿಂಗೆ ತರ್ಚ್ಕೊಂಡಿರುತ್ತಲ್ಲ ಆ ರೀತಿ ಗಾಯ. ಮನೆಯಿಂದ ಆಚೆ ಹೋಗಲ್ಲ ಆ ಮಗು, ಮನೆಯಲ್ಲಿ ಯಾವಾಗ್ಲೂ ಅಮ್ಮ ಅಪ್ಪ ಎಲ್ಲ ಇರ್ತಾರೆ. ಆದ್ರೂ ಪಾಪ ಅದಕ್ಕೆ ಕೈ ಕಾಲ್ಗಳಲ್ಲೆಲ್ಲ ರಕ್ತ ಬರ್ತಾ ಇದೆ. ಯಾರು ಬಂದು ಹೊಡಿಯಲ್ಲ, ಏನು ಮಾಡ್ತಾ ಇಲ್ಲ. ಇದಕ್ಕೆಲ್ಲ ಎಲ್ಲಿಂದ ತರ್ತೀರಿ ಕಾರಣಗಳನ್ನ? ಯಾರು ಮಾಡ್ತಾ ಇದಾರೆ ಅಂತ ಯಾವ CCTV ಫುಟೇಜ್ ಅಲ್ಲಿ ಸಿಗೋದಿಲ್ಲ, ಅಥವಾ ತಂದೆ ತಾಯಿ ಮನೇಲಿದ್ರು ಗೊತ್ತಾಗ್ತಿಲ್ಲ. ಈ ತರ ಎಮರ್ಜೆನ್ಸಿ ಇರುವಂತ ಕೇಸಸ್ ನ ಅಟೆಂಡ್ ಮಾಡ್ತೀವಿ. ಅಂದ್ರೆ ಕೆಲವು ಸರಿ ನಾವು ಮನೆಗೆ 11 ಗಂಟೆ 11:30 ರಾತ್ರಿ ಹೋದ್ರುನು ಅಟೆಂಡ್ ಮಾಡೇ ಹೋಗ್ತೀವಿ ಎಮರ್ಜೆನ್ಸಿ ಇದ್ದಂತದನ್ನ. ಕೆಲವೊಬ್ಬರು ನೋವಲ್ಲಿದ್ದಾರೆ ಅಂದ್ರೆ ಅದನ್ನ ರೆಸ್ಪೆಕ್ಟ್ ಮಾಡಿ. ಆ ನೋವು ಅಯ್ಯೋ ಅವ್ರ ಹೆಂಗಾರು ಇರ್ಲಿ ನಮ್ಗೇನೋ ಕಮೆಂಟ್ ಹಾಕ್ಬೇಕು ಅನ್ನೋ ಚಾಳಿಗೆ ಬೀಳ್ಬೇಡಿ. ಯಾಕೆಂದ್ರೆ ನೀವು ಅವ್ರ ಶೂ ಅಲ್ಲಿ ಒಂದ್ಸರಿ ನಿಂತು ನೋಡಿ ಎಷ್ಟು ನೋವಾಗತ್ತೆ, ಎಷ್ಟು ಪೇನ್ ಇದೆ ಅನ್ನೋದು ನಿಮಗೂ ಅರ್ಥ ಆಗ್ಬೇಕು. ಸೊ ಇದ್ರ ಬಗ್ಗೆ ಮುಂದೆ ಏನ್ ನಡೆಯತ್ತೆ ಅನ್ನೋ ವಿಡಿಯೋಸ್ ಗಳನ್ನ ನಾವು ನೆಕ್ಸ್ಟ್ ಕೊಡ್ತೀವಿ. ಯಾಕೆಂದ್ರೆ ಫ್ಯಾಮಿಲಿ ಕಡೆಯಿಂದ ಪರ್ಮಿಷನ್ ತಗೊಂಡೇನೆ ನಾವು ವಿಡಿಯೋ ಮಾಡಿರ್ತೀವಿ. ಅವ್ರ ಕಡೆಯಿಂದ ಒಪ್ಪಿದ್ರೆ ಮಾತ್ರನೇ ಅಪ್ಲೋಡ್ ಮಾಡೋದು ಕೂಡ.